ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಗುರುಪುಷ್ಯ ನಕ್ಷತ್ರದ ದಿನ ನಮ್ಮನೇಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ಯಾವ ರೀತಿ ಸೇವೆನ ಸಲ್ಲಿಸ್ತೆ. ರಾಯರಿಗೆ ಸೇವೆ ಸಲ್ಲಿಸಿದ್ರೂ ಕೂಡ ನನಗೆ ತೃಪ್ತಿ ಅನ್ನೋದೇ ಆಗಲಿಲ್ಲ, ವಾಮಿಟ್ ಕೂಡ ಆಯಿತು. ಯಾಕೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸೋದ್ರ ಜೊತೆಗೆ ರಾಯರು ಇವತ್ತು ನನಗೆ ನೀಡಿರುವಂಥ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ, ಯಾರೆಲ್ಲ ಕಷ್ಟದಲ್ಲಿದ್ದೀರೋ ಅಂಥವ್ರನ್ನ ಎಲ್ಲರನ್ನೂ ರಾಯರು ಬೇಗ ಕೈ ಹಿಡಿದು ಅವ್ರ ಕಷ್ಟದಿಂದ ಪರಿಹಾರ ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತೀನಿ. ಮನೆಯಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಮಾಡಿರೋಂತಹ ಪೂಜೆ ರಾಯರು ಒಪ್ಪಿದ್ರು, ಆದರೆ ಪೂಜೆ ಮಾಡಿದೆ ಅದರಿಂದ ಸಂತೋಷ ಸಿಕ್ತು ನನಗೆ ಅನ್ನೋ ಭಾವನೆನೇ ನನ್ನಲ್ಲಿ ಬರಲಿಲ್ಲ. ಕಾರಣ ಏನಂದರೆ ಪ್ರತಿ ಗುರುವಾರ ಬೇಗ ಎದ್ದೇಳ ಹಾಗೆ ಎದ್ದ ತಕ್ಷಣ ತಲೆನೋವು ಸ್ಟಾರ್ಟ್ ಆಯಿತು, ಜೊತೆಗೆ ಹೊಟ್ಟೆ ಕೂಡ ತುಳಿಸೋದಕ್ಕೆ ಸ್ಟಾರ್ಟ್ ಆಯಿತು. ಒಂಥರ ಅಬ್ರಿಕೆ ಬರ್ತಿತ್ತು, ಏನೋ ಒಂಥರ ತುಂಬ ಕಷ್ಟ ಆಗ್ತಿತ್ತು, ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಸರಿ, ನಾನು ರಾಯರ ಮುಂದೆ ಕೂತು ಏನಪ್ಪ ಹೀಗಾಗ್ತಿದೆ ಅಂತ ಹೇಳಿ ಒಂದೆರಡು ಅಕ್ಷತೆನ ಇಟ್ಕೊಂಡೆ. ಏನಾರೇ ಆಗಲಿ ನಾನು ನಿಮ್ಗೆ ಇವತ್ತು ಸೇವೆನ ಸಲ್ಲಿಸ್ತೀನಿ ಅಂತ. ಈ ರೀತಿ ಆಗೋದಕ್ಕೆ ಕಾರಣ ಏನು, ಹೊಟ್ಟೆ ಎಲ್ಲ ತೊಳ್ಸೋ ಥರ ಆಗೋದಕ್ಕೆ ಅಂದರೆ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಬರ್ತಿದ್ದೀನಿ ಮನೇಲಿ ರಾಯರಿಗೆ. ಯಾವತ್ತೂ ಆ ರೀತಿ ಆಗಿರಲಿಲ್ಲ, ಇವತ್ತು ಆ ಥರ ಆಯಿತು. ನಾನು ತುಂಬ ಭಯಪಟ್ಟೆ, ಏನಪ್ಪ ನಾನು ಏನು ಮಾಡಿದೆ, ನಿಮಗೆ ಯಾಕೆ ಈ ಥರ ಆಗ್ತಿದೆ, ಯಾಕೆ ನೀವು ಸೇವೆ ತಗೊಳ್ತಿಲ್ಲ ನನ್ನ ಕೈಲಿ, ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತುಂಬ ಪ್ರಶ್ನೆಗಳನ್ನ ನಾನು ರಾಯರಿಗೆ ಕೇಳ್ತಾನೆ ಇದ್ದೆ. ಆ್ಯಕ್ಚುಲ್ ಆದ ರೀಸನ್ ಏನಂದರೆ, ನಿನ್ನೆ ರಾತ್ರಿ ಊಟಕ್ಕೂ ಮುಂಚೆ ನಮ್ಮ ಮನೆಯವರು ಆಚೆ ಹೋಗ್ತಿದ್ರು. ಆವಾಗ ನಾನು ನನ್ನ ಮಗಳು ಹೇಳ್ದು ಏನಾದರೂ ಸೈಡ್ಸ್ಗೆ ನಂಚ್ಕೊಳ್ಳೋದಕ್ಕೆ ಅಂತ ತಂದ್ಕೊಡಿ ಅಂತ. ವೆದರ್ ಎಲ್ಲ ಸ್ವಲ್ಪ ಮಳೆ ಥರ ಚಳಿ ಆಗ್ತಿತ್ತಲ್ಲ, ಸೊ ನಮ್ಮನೆಯವರು ಬರ್ತಾ ಆಚೆಯಿಂದ ಬಜ್ಜಿಗಳನ್ನ ತಂದ್ಕೊಟ್ರು. ಅವರು ತಂದ್ಕೊಟ್ಟಾಗಲೇ ಹೇಳಿದ್ರು ಈ ರೀತಿ ಎಲ್ಲ ತಿನ್ನಬಾರ್ದು, ಬೇಕಾದರೆ ಮನೇಲಿ ಮಾಡ್ಕೊಂಡು ತಿನ್ನಿ, ಯಾವ್ಯಾವುದೋ ಎಣ್ಣೆಲಿ ಮಾಡಿರ್ತಾರೆ ಅಂತ. ನಾನು ನನ್ನ ಮಗಳು ಕೇಳಲಿಲ್ಲ, ಹಾಗೆ ತಿಂದಾಗ ಒಂದು 2-3 ಚೆನ್ನಾಗಿತ್ತು. ಲಾಸ್ಟಲ್ಲಿ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ, ಅಷ್ಟು ಎಣ್ಣೆ ಇತ್ತು, ಕೈಗೆಲ್ಲ ಮೆತ್ಕೊಳ್ತಿತ್ತು, ನೋಡಿದ್ರೂ ಕೂಡ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದು ಟೇಸ್ಟ್ ಅಂತೂ ವರ್ಸ್ಟಾಗಿತ್ತು. ಸರಿ, ಇನ್ನೇನು ಮಾಡೋದು ಅಂತ ಹೇಳಿ ನಾವು ಊಟದ ಜೊತೆ ತಿಂದು ತಕ್ಷಣ ಒಂದು ವಾಕ್ ಕೂಡ ಮಾಡಲಿಲ್ಲ, ಮಲ್ಕೊಂಡೆ. ಡೈಜೆಷನ್ ಸರಿಯಾಗಿ ಆಗದೆ ಬೆಳಗ್ಗೆ ನಾನೇನು ರಾಯರಿಗೆ ಸೇವೆ ಮಾಡ್ತಿದ್ದೀನಿ ತುಂಬ ಹಿಂಸೆ ಪಟ್ಕೊಂಡು ಮಾಡಿದೆ. ಅಷ್ಟು ಕಷ್ಟ ಆಗ್ತಿತ್ತು, ಒಂದು ವಿಡಿಯೋ ಶೂಟ್ ಕೂಡ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಲಂಕಾರ ಮಾಡ್ತಿದ್ದೆ, ಆವಾಗ ಸ್ಟಾಪ್ ಮಾಡಿ ಕೂತ್ಕೊಳ್ತಿದ್ದೆ, ಆಗಲ್ಲ ನನ್ನ ಕೈಲಿ, ಅಪ್ಪ ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿ. ಎಷ್ಟು ಕಷ್ಟ ಆಯಿತು ಬೆಳಗ್ಗೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಇದೇ ಫಸ್ಟ್ ಟೈಮು. ಆಮೇಲೆ ಡಿಸೈಡ್ ಮಾಡಿದೆ ಇನ್ಯಾವತ್ತೂ ಕೂಡ ತಿನ್ನಬಾರ್ದು ಅಂತ. ರಾಯರಿಗೆ ಅಭಿಷೇಕ, ಪೂಜೆ, ನೈವೇದ್ಯ ಎಲ್ಲ ಆದಮೇಲೆ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನನ್ನ ಕೈಲಿ ಅವಾಯ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಹೋಗಿ ವಾಮಿಟ್ ಫುಲ್ಲು ಸಿಕ್ಕಾಬಟ್ಟೆ ವಾಮಿಟ್ ಮಾಡಿದೆ. ಅದಾದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಬಂದು ರಾಯರ ಮುಂದೆ ಒಂದು 5 ನಿಮಿಷ ಕೂತ್ಕೊಂಡೆ. ಎಲ್ಲವೂ ಕೂಡ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಆಮೇಲೆ ವಿಡಿಯೋ ಶೂಟ್ನ ಮಾಡಿಕೊಂಡೆ. ಮಧ್ಯಾಹ್ನದಷ್ಟರಲ್ಲಿ ಹೆಲ್ತ್ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತು. ಮಧ್ಯಾಹ್ನ ಮತ್ತು ಸಂಜೆ ನನಗೆ ತೃಪ್ತಿ ಆಗೋಷ್ಟು ಮಟ್ಟಿಗೆ ರಾಯರಿಗೆ ನನ್ನ ಶ್ಲೋಕಗಳಿಂದ, ನನ್ನ ಹಾಡುಗಳಿಂದ ಪ್ರೀತ್ಯರ್ಥರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಆಶೀರ್ವಾದನ ಪಡ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಮತ್ತು ಸಂಜೆ ನಾನು ರಾಯರಿಗೆ ಸೇವೆನ ಸಲ್ಲಿಸಿದ್ದು. ಬೆಳಗ್ಗೆ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಪೂಜೆ ಮಾಡ್ತಿದ್ದೀವಿ, ಬಟ್ ಕಷ್ಟ ಆಗ್ತಿತ್ತು ನನಗೆ. ಡಿಸೈಡ್ ಮಾಡ್ಕೊಂಡು ಇನ್ಯಾವತ್ತೂ ಕೂಡ ಈ ರೀತಿ ಎಲ್ಲ ಗುರುವಾರ ಪೂಜೆ ಇದೆ ಅಂದರೆ ಎಲ್ಲಿಂದನೂ ಆಚೆ ತರಿಸಿ ತಿನ್ನಬಾರ್ದು ಅಂತ. ಇದೇ ಮೊದಲನೇ ಬಾರಿ ನನಗೆ ಈ ರೀತಿ ವರ್ಸ್ಟಾಗಿ ಆದಂತಹ ಅನುಭವ. ಇನ್ನು ಅದನ್ನು ಬಿಟ್ಟರೆ ಮನೇಲಿ ತುಂಬ ಚೆನ್ನಾಗಿತ್ತು. ರಾಯರ ಅನುಗ್ರಹ, ಆಶೀರ್ವಾದಗಳು, ಅಮ್ಮನವರಿಂದ ಕೂಡ ನನಗೆ ಮಧ್ಯಾಹ್ನ ಆಶೀರ್ವಾದ ಸಿಕ್ತು. ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಯಿತು, ಕೆಲವೊಂದು ನನ್ನ ಕೈಲಿ ಆಗಲಿಲ್ಲ, ತುಂಬ ಸುಸ್ತಾಗ್ತಿತ್ತಲ್ಲ. ಸೊ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಎಷ್ಟು ನನ್ನ ಕೈಲಿ ಶೂಟ್ ಮಾಡ್ಕೊಳಕ್ಕಾಯಿತು ಅಷ್ಟು ಮಾತ್ರ ನಾನು ಮಾಡಿಕೊಂಡೆ. ರಾಯರ್ನ ಕೇಳ್ಕೊಂಡೆ, ಈ ರೀತಿ ನಾನು ಮಾಡಿದ ಸೇವೆ ನಿಮ್ಗೆ ಇಷ್ಟ ಆಯ್ತಪ್ಪ, ನನಗೆ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು ಬೆಳಗ್ಗೆ ನಿಮಗೆ ಸೇವೆ ಸಲ್ಲಿಸೋ ಸಮಯದಲ್ಲಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ಕೈಲಿ ಸಾಧ್ಯ ಆದಷ್ಟು ಭಕ್ತಿ ಶ್ರದ್ಧೆಯಿಂದ ನಿಮಗೆ ಸೇವೆನ ಮಾಡಬೇಕು ಅಂತ ಮಾಡಿದೆ, ಈ ಥರ ಆಗೋಯ್ತು ಅಂತ ಹೇಳಿ ರಾಯರನ್ನ ಕೇಳಿಕೊಂಡೆ. ಇಷ್ಟ ಆಗಿದ್ರೆ ನಾನು ಮಾಡಿರೋಂತಹ ಪೂಜೆ ಸಮಾಧಾನವಾಗಿರು, ಯೋಚನೆ ಮಾಡಬೇಡ, ನನಗಿಷ್ಟ ಆಯಿತು ಅನ್ನೋದಾದರೆ ಹೇಗಾದರೂ ತಿಳಿಸ್ಕೊಡಿ ಅಂತ ಕೇಳಿಬಿಟ್ಟು ರಾಯರ ಮುಂದೆ ವಾಮಿಟ್ ಮಾಡಿ ಬಂದು ಕೂತ್ಕೊಂಡು ನೋಡ್ತಿದ್ನ ರಾಯರನ್ನ. ಆವಾಗ ಕಾಮಧೇನುವಿಂದ ತುಳಸಿ ಮತ್ತು ಒಂದು ಗುಲಾಬಿ ಮಾಡಿಸಿದ್ನಲ್ಲ, ಅದು ಹಿಂದೆ ಹೋಯಿತು. ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಅದಾದ ಕೆಲವು ನಿಮಿಷಗಳಲ್ಲಿ
ಪೂಜೆ ಎಲ್ಲ ಮುಗಿಸಿದ್ನ 6:10 ಅನಿಸುತ್ತೆ. ನಿಜವಾಗ್ಲೂ ಎಷ್ಟೋ ಜನ ಆ ಟೈಮಲ್ಲಿ ಎದ್ದೇ ಇರಲ್ಲ. ಅಷ್ಟು ಬೇಗ ಕಾಗೆಗಳು ಬಂದ್ಬಿಟ್ಟು ಕೂಗೋದಕ್ಕೆ ಶುರು ಮಾಡ್ದು. ಅವಾಗ ಇನ್ನೂ ಒಂಥರ ಖುಷಿ ಆಯಿತು. ಹೋಗಿ ಕಾಗೆಗೆ ಬಿಸ್ಕೆಟ್ ಎಲ್ಲ ಕೊಟ್ಟೆ, ತಿಂದ್ಕೊಂಡು ಹೋಯ್ತು. ಏನೋ ಗೊತ್ತಿಲ್ಲ, ಕಾಗೆಗಳು ನಮ್ಮ ಮನೆಗೆ ಇವಾಗಂತೂ 3 ಹೊತ್ತು ಬರೋದಕ್ಕೆ ಶುರುವಾಗಿದೆ. ಬೆಳಗ್ಗೆ ಬರುತ್ತೆ, ಮಧ್ಯಾಹ್ನ ಬರುತ್ತೆ, ಸಂಜೆ ಬರುತ್ತೆ. ಸಂಜೆನೂ ಏನಾಯಿತು ಅಂತ ಅಂದರೆ, ರಾಯರಿಗೆ ನಾನು ಪೂಜೆ ಸಲ್ಲಿಸೋದಕ್ಕೆ ಅಂತ ಹೇಳಿ 5:40 ನಾನು ದೇವ್ರ ಮನೆಗೆ ಬಂದು ದೀಪ ಎಲ್ಲ ಹಚ್ಚುತ್ತಿರಬೇಕು. ಆ ಸಮಯಕ್ಕೆ ಕಾಗೆ ಬಂದು ಮತ್ತೆ ಕೂಗೋದಕ್ಕೆ ಶುರುವಾಯಿತು. ಅಷ್ಟು ಮಾತ್ರ ಅಲ್ಲ, ನಾನು ರಾಯರಿಗೆ ಹಾಡೇಳೋ ಸಮಯದಲ್ಲಿ ಕೂಡ ಕಾಗೆ ಕೂಕೋತಾನೇ ಇತ್ತು. ಸರಿ, ನಾನು ಹೋಗ್ಬಿಟ್ಟು ಸಂಜೆ ಕೂಡ ಬಿಸ್ಕೆಟ್ನ ಕೊಟ್ಟೆ. ನಾನು ನನ್ನ ಮಗಳು ಇಬ್ಬರೂ ಸೇರಿಕೊಂಡು ಬಿಸ್ಕೆಟ್ ಹಾಕಿದ್ರು, ಅದು ತಿನ್ನಲಿಲ್ಲ. ನಾನು ಹಾಕೋ ಬಿಸ್ಕೆಟ್ನ ಮಾತ್ರ ತಿಂದು ಹೋಯ್ತು. ಒಂಥರ ಖುಷಿ. ಏನಕ್ಕೆ ಕಾಗೆ ಬರುತ್ತೆ? ಇದೆಲ್ಲವೂ ಕೂಡ ರಾಯರ ದಯೆ. ರಾಯರು ಯಾವಾಗ ನನ್ನ ಜೀವನದಲ್ಲಿ ಬಂದು ನನ್ನ ಬದುಕಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನೂ ದೂರ ಮಾಡಿ ಒಂದೊಂದೇ ನನ್ನನ್ನು ಕೈ ಹಿಡಿದು ನನ್ನ ಕಷ್ಟಗಳಿಂದ ಪಾರು ಮಾಡ್ತಾ ಈ ರೀತಿ ಎಲ್ಲ ಮಿರಾಕಲ್ಸ್ನ ಮಾಡ್ತಿದ್ದಾರೆ. ಈಗ ಕಾಗೆ ಸಾಮಾನ್ಯವಾಗಿ ಮನುಷ್ಯರ ಹತ್ರ ಬರೋದೇ ಕಷ್ಟ. ಎಲ್ಲೇ ನನ್ನನ್ನು ಕಂಡ್ರೂ ಕೂಕೊಂಡು ಬರುತ್ತೆ. ಬಂದ ತಕ್ಷಣ ಅದಕ್ಕೆ ಬಿಸ್ಕೆಟ್ ಕೊಟ್ಟರೆ ತಿನ್ಕೊಂಡು ಹೋಗುತ್ತೆ. ನಾನು ಏನು ಕೊಡದೇ ಇದ್ರೂ ಒಂದು ಸಲ ಬಂದು ಅದು ಕೂಗೇ ಹೋಗೋದು. ಎಷ್ಟು ಖುಷಿಯಾಗುತ್ತೆ ಆ ಕಾಗೆನ ನೋಡಿದಾಗ. ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ದಿನಾ ಕಾಗೆ ವಿಡಿಯೋನೇ ತೆಗಿತಾನೆ ಇರ್ತೀಯ ಅಂತ. ನಾನೇನು ಮಾಡಲಿ, ದಿನಾ ಬರುತ್ತಲ್ಲ ಕಾಗೆ, ಒಂಥರ ಖುಷಿ. ಹಾಗೆ ನಾನು ಪ್ರತಿನಿತ್ಯ ಮಾಡೋ ಅಡುಗೆನ ಫಸ್ಟ್ ತೊಗೊಂಡೋಗಿ ಕೊಡೋದೇ ಕಾಗೆಗೆ. ನಾನು ಇಟ್ಟ ತಕ್ಷಣ ಕಾಗೆ, ಪಾರಿವಾಳ, ಪಕ್ಷಿಗಳು, ನಾನು ಮೊದಲು ಅನ್ಕೋತಿದ್ದೆ ಕಾಗೆ ಮಾತ್ರ ಬಂದು ತಿಂದು ಹೋಗುತ್ತೆ ಅಂತ. ಆದರೆ ಪಾರಿವಾಳ, ಪಕ್ಷಿಗಳೆಲ್ಲವೂ ಕೂಡ ತಿಂದು ಹೋಗುತ್ತೆ. ಏನೋ ನನ್ನ ಕೈಲಿ ರಾಯರು ಏನೇ ಮಾಡಿಸಿದ್ರು ಅದು ರಾಯರಿಂದ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮುಂಚೆ ಎಲ್ಲ ಈ ರೀತಿ ಆಗ್ತಾನೇ ಇರಲಿಲ್ಲ. ಬೆಳಿಗ್ಗೆ ನನಗೆ ಆರೋಗ್ಯ ಸಮಸ್ಯೆ ಆದಾಗ ಅನ್ನಿಸ್ಬಿಡ್ತು, ಏನು ಬೇಡಪ್ಪ ಜೀವನದಲ್ಲಿ, ಆರೋಗ್ಯ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ ಅಂತ. ಸಾಮಾನ್ಯವಾಗಿ ನನಗೆ ಎಷ್ಟೇ ಜ್ವರ ಬರಲಿ, ಏನೇ ಹುಷಾರು ತಪ್ಪಲಿ, ನಾನು ಡಾಕ್ಟ್ರ್ ಹತ್ರ ಯಾವತ್ತೂ ಕೂಡ ಹೋಗಲ್ಲ. ಆದರೆ ಬೆಳಗ್ಗೆ ನನಗೆ ಆಗ್ತಿರೋ ರೀತಿ ನೋಡಿ ಯಪ್ಪ ನಾನು ಉಳಿಯೋದೇ ಇಲ್ವೇನೋ ಅಂತ ಅನ್ಸೋದಕ್ಕೆ ಶುರು ಆಗೋಯ್ತು. ಅಷ್ಟು ಕಷ್ಟ ಆಗ್ತಿತ್ತು. ಆದರೆ ಏನಾರ ಆಗಲಿ ನಾನು ರಾಯರಿಗೆ ಸೇವೆನ ಸಲ್ಲಿಸಲೇಬೇಕು. ರಾಯರಿದ್ದಾರಲ್ವ, ನಾನು ಅವ್ರ ಮುಂದೆ ಕೂತಿದ್ದೀನಲ್ವ, ಏನಾಗೋದಕ್ಕೆ ಸಾಧ್ಯ, ಏನಾರ ಆಗಿಬಿಡ್ಲಿ ಅಂತ ಹೇಳಿ ಅವ್ರ ಮಂತ್ರಾಕ್ಷತೆನ ಹಾಕ್ಕೊಂಡು ಅವ್ರ ಮುಂದೆ ಕೂತು ಸೇವೆನ ಸಲ್ಲಿಸ್ದೆ. ರಾಯರಿಗೆ ಅದು ಸಲ್ಲಿದೆ. ಅವರು ಕೂಡ ಪ್ರೀತರ್ಥರಾಗಿ ಆಶೀರ್ವಾದ ಮಾಡಿದ್ರು. ಪೂಜೆ ಚೆನ್ನಾಗಿ ಆಯ್ತಾ, ನಿಮ್ಗೆ ಇಷ್ಟ ಆಯ್ತಾ ಅಂತ ಕೇಳಿದಾಗ ರಾಯರ ಆಶೀರ್ವಾದದ ಜೊತೆಗೆ ಕಾಗೆ ಕೂಡ ಬೆಳಗ್ಗೆ 6:10 ಮನೆ ಹತ್ರ ಬಂದು ನಾನು ಕೊಟ್ಟಿರೋಂಥ ಬಿಸ್ಕೆಟ್ಗಳನ್ನ ತಿಂದು ಹೋಯ್ತು. ಒಂಥರ ಹೇಳಕ್ಕೆ ಅಸಾಧ್ಯ ಅನುಭವನ. ರಾಯರನ್ನ ಪೂಜಿಸಿದಾಗ ಆಗುತ್ತಲ್ಲ ಆ ಅನುಭವ ಅಸಾಧ್ಯ. ಆ ಅನುಭವನ ಅನುಭವಿಸ್ಬೇಕು ನಾವು ಕೂಡ ಅಂತ ಅಂದರೆ ಹೀಗೆ ಇಷ್ಟು ಅದ್ಧೂರಿಯಾಗೆ ಮಾಡಬೇಕು ರಾಯರಿಗೆ ಪೂಜೆ ಅಂತ ಏನೂ ಇಲ್ಲ. ಬೆಳಗಿನ ಜಾವ ಎದ್ದು ನಿಮ್ಮನೇಲಿ ಇರುವಂತಹ ಹೂಗಳನ್ನ ಬಳಸಿ ತುಪ್ಪದ ದೀಪನ ಹಚ್ಚಿ ರಾಯರ ಮುಂದೆ ಒಂದು 10 ನಿಮಿಷ ಕೂರಿ. ಖಂಡಿತ ನಿಮ್ಮ ಬದುಕಲ್ಲಿ ಏನೇನು ಕಷ್ಟಗಳಿದೆ, ನಿಮ್ಮ ಮನಸ್ಸಲ್ಲಿ ಏನೇನು ಕಷ್ಟಗಳಿದೆ ಅದನ್ನೆಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದ ದಾರಿಗೆ ರಾಯರು ಕರ್ಕೊಂಡು ಹೋಗ್ತಾರೆ. ಸಮಯ ಅನ್ನೋದು ತಗೊಳುತ್ತೆ ಕೆಲವ್ರಿಗೆ ಟಕ್ ಅಂತ ಆಗುತ್ತೆ. ನನಗೆ 2 ವರ್ಷ ಆಯ್ತಾ ಬಂತು ರಾಯರು ನನ್ನ ಬದುಕಲ್ಲಿ ಬಂದು. ತುಂಬ ವರ್ಷಗಳ ಹಿಂದೆನೇ ಬಂದಿದ್ದಾರೆ. ಬಟ್ ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋದು ಅರಿವಾಗಿ ನಾನು ರಾಯರನ್ನ ಫೋಟೋ ಮೂಲಕ ಮನೆಗೆ ತಂದು ಪೂಜಿಸೋದಕ್ಕೆ ಶುರುವಾಗಿ 2 ವರ್ಷ. ಎಷ್ಟು ನನ್ನ ಜೀವನದಲ್ಲಿ ಇರೋ ಸಮಸ್ಯೆಗಳನ್ನೆಲ್ಲ ಸರಿ ಮಾಡ್ತಾ ನಾನು ಅಂದ್ಕೊಳ್ಳೋದೇ ಇಲ್ಲ. ನನ್ನ ಮನಸ್ಸಲ್ಲಿ ಏನೋ ಹೇಳಬೇಕು ರಾಯರ ಹತ್ರ ಅಂತ ಅಂದ್ಕೊಳ್ತೀನಿ, ಅದೆಲ್ಲ ಟಕ್ ಅಂತ ಆಗ್ತಿರುತ್ತೆ. ಇನ್ನೊಂದು ಏನು ವಿಚಾರ ಅಂದರೆ ನನಗೆ ಏನೂ ಕೂಡ ರಾಯರ ಹತ್ರ ಬೇಡಬೇಕು ಅಂತ ಅನ್ಸೋದೇ ಇಲ್ಲ. ಏನು ಕೇಳಿದ್ರು ಕೊಡ್ತಾರೆ ರಾಯರು, ಬಟ್ ಏನು ಕೇಳೋದಕ್ಕೆ ನನಗೆ ಮನಸ್ಸೇ ಬರಲ್ಲ. ಅಷ್ಟು ನೆಮ್ಮದಿ ಅನ್ನೋದು ಮುಖ್ಯ ಮನುಷ್ಯನಿಗೆ. ಆ ನೆಮ್ಮದಿ ಅನ್ನೋದನ್ನು ಕೊಟ್ಟು ರಾಯರು ನನ್ನ ಕೈಲಿ ಸೇವೆ ಅನ್ನೋದನ್ನು ಯಾವ ರೀತಿ ಬೇಕು ಆ ರೀತಿ ಮಾಡಿಸ್ತಾ ಹೋಗ್ತಿದ್ದಾರೆ. ಪ್ರತಿಯೊಬ್ಬರು ಬದುಕಲ್ಲೂ ರಾಯರು ಇದೇ ರೀತಿ ಅನುಭವಗಳನ್ನ ಮಾಡಲಿ ಅಂತ ನಾನು ಪ್ರತಿ ಕ್ಷಣ ರಾಯರ ಹತ್ರ ಬೇಡ್ಕೊಳ್ತೀನಿ. ಭಗವಂತ, ನಿನ್ನ ಭಕ್ತರು ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕಾಪಾಡಪ್ಪ. ಆದಷ್ಟು ಬೇಗ ಅವ್ರ ಕಷ್ಟಗಳು ದೂರ ಆಗಿ ನಿಮ್ಮ ಅನುಗ್ರಹ ಅನ್ನೋದನ್ನು ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿರಪ್ಪ ಅಂತ ಪ್ರತಿ ಕ್ಷಣ ಕೂಡ ನಾನು ಬೇಡ್ಕೊಳ್ತಾನೆ ಇರ್ತೀನಿ ರಾಯರ ಹತ್ರ. ಕೆಲವೊಂದೊಂದ್ಸಲ ರಾಯರು ಪೂಜೆ ಮಾಡಿಸ್ಕೋಬೇಕು ಇಂಥವ್ರ ಕೈಲಿ ಅಂತ ನಿರ್ಧಾರ ಮಾಡಿದ್ರೆ ಮಾಡಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅಂದ್ಕೊಳ್ಳಿ. ಇದನ್ನು ಅನುಭವ ಅಂತನಾದರೂ ಅನ್ಕೋಬಹುದು. ನಿನ್ನೆ ಸಂಜೆ ನನ್ನ ತಂಗಿ ನನಗೆ ಫೋನ್ ಮಾಡಿದ್ಲು. ಅವಳು ರಾಯರಿಗೆ ಭಕ್ತೆ. ಕೆಲ್ಸಕ್ಕೆ ಹೋಗ್ತಾಳೆ ಬ್ಯಾಂಕ್ಗೆ, ಟೈಮ್ ಇರಲ್ಲ. ರಾಯರ ಮಠಕ್ಕೆ ಹೋಗಿ ಅವಾಗವಾಗ ನಮಸ್ಕಾರ ಮಾಡಿ ಬರ್ತಾಳೆ. ಇತ್ತೀಚೆಗೆ ರಾಯರ ಮಠಕ್ಕೆ ಹೋಗೋದನ್ನು ಕೂಡ ಬಿಟ್ಬಿಟ್ಟಿದ್ದಾಳೆ. ಅವ್ರ ಮನೆಯವರು ಕೂಡ ಚಿಕ್ಕ
ವಯಸ್ಸಿನಿಂದನೂ ರಾಯರಿಗೆ ಭಕ್ತರು. ಮನೇಲಿ ಪೂಜೆ ಏನು ಮಾಡಲ್ಲ ರಾಯರಿಗೆ, ಅದೇ ಮಠಗಳಿಗೆ ಹೋಗ್ತಾರೆ ಬರ್ತಾರೆ. ಆದರೆ ರಾಯರ ಫೋಟೋನ ಯಾವಾಗಲೂ ಕೂಡ ಜೊತೆಲಿ ಇಟ್ಕೊಂಡಿರ್ತಾರಂತೆ. ನನ್ನ ತಂಗಿಗೆ ಇತ್ತೀಚೆಗೆ ಸಿಕ್ಕಾಬಟ್ಟೆ ಆರೋಗ್ಯ ಸಮಸ್ಯೆ ಶುರುವಾಗಿದೆ. ನನ್ನ ಹತ್ರ ಪ್ರತಿಯೊಂದನ್ನು ಹೇಳ್ಕೊಳ್ತಿರ್ತಾಳೆ, ಈ ರೀತಿ ಆಗ್ತಿದೆ ನನಗೆ ಹೆಲ್ತ್ ಇಶ್ಯೂಸ್ ಅಂತ. ಆವಾಗ ನಾನು ಹೇಳ್ತಾನೆ ಇರ್ತೀನಿ ಅವಳಿಗೆ, ತುಂಬ ಬಾರಿ ಹೇಳಿದ್ದೀನಿ, ಕೆಲಸ ಅಂದ್ಕೊಂಡು ನೀನು ಆರೋಗ್ಯದ ಕಡೆ ಗಮನ ಕೊಡ್ತಿಲ್ಲ. ರಾಯರಿದ್ದಾರೆ, ಅವ್ರಿಗೆ 2 ತುಪ್ಪದ ದೀಪನ ಹಚ್ಚು ಪ್ರತಿ ಗುರುವಾರ, ನಿನ್ನ ಆರೋಗ್ಯ ಸಮಸ್ಯೆ ಎಲ್ಲ ದೂರ ಮಾಡ್ತಾರೆ. ಎಷ್ಟು ಅಂತ ಮಾತ್ರೆಗಳನ್ನ ತೊಗೊಳ್ತೀಯ ಅಂತ ಹೇಳ್ತಾನೆ ಇದ್ದೆ. ಅವಳು ಹೇಳೋಳು ಅದಕ್ಕೆ, ಅಯ್ಯೋ ನೀನು ಮಾಡ್ತೀಯಲ್ಲ ಪೂಜೆ, ಅದನ್ನು ನೋಡೇ ನಾನು ಒಂಥರ ಖುಷಿ ಪಡ್ತೀನಿ. ನಮ್ಮ ಕೈಲಂತೂ ಸಾಧ್ಯ ಇಲ್ಲ ಮಾಡೋದಕ್ಕೆ, ನಮ್ಮ ಅಕ್ಕ ಮಾಡ್ತಿದ್ದಾರಲ್ಲ ಅಂತ ಅನ್ಕೊಳ್ತೀನಿ. ಅಷ್ಟು ಮಾತ್ರ ಅಲ್ಲ, ಅವಳಿಗೆ ಬ್ಯಾಂಕಲ್ಲಿ ಏನಾದರೂ ಕೆಲಸ ಆಗಬೇಕಾದ್ರೆ ರಾಯರನ್ನ ಬೇಡ್ಕೊಳ್ತಾಳಂತೆ. ಅದಾಗಲಿಲ್ಲ ಅಂದಾಗ ರಾಯರಿಗೆ ಹೇಳ್ತಾಳಂತೆ, ನಮ್ಮ ಅಕ್ಕ ಎಷ್ಟೊಂದು ಹೂವೆಲ್ಲ ತಂದುಕೊಡ್ತಾರೆ ನಿಮಗೆ, ನೀವೇನು ನಾನು ಕೇಳಿದ್ನ ಮಾಡಿಕೊಡೋದೇ ಇಲ್ವಲ್ಲ ಅಂತ ಕೋಪದಲ್ಲಿ ಬೈತಾಳಂತೆ. ಅದಾದ ಸ್ವಲ್ಪ ಹೊತ್ತಿಗೆ ರಾಯರು ಅವಳು ಏನು ಬೇಡ್ಕೊಳ್ತಾಳೆ ಅದನ್ನು ಮಾಡಿಕೊಡ್ತಾರಂತೆ. ಹಿಂಗೆ ಹೇಳ್ಕೊಂಡಾಗ ನಾನು ಆಯಿತು ಅಂತ ನಕ್ಕೊಂಡು ಸುಮ್ಮನಾದೆ. ಆದರೆ ಇವಾಗ ಏನಾಗಿದೆ ಅಂದರೆ, ಅವಳ ಕನಸಲ್ಲಿ ಅವ್ರ ಗಂಡ ಬಂದು ಜಾಡಿಸಿ ಒದಿತಿದ್ದಾರೆ. ಒದೆಯೋದ್ರ ಜೊತೆಗೆ ನೀನು 6 ವಾರಗಳಾಯಿತು ಆರ್ತಿನೇ ಮಾಡಿಲ್ಲ ರಾಯರಿಗೆ ಅಂತ ಹೇಳ್ತಿದ್ರಂತೆ. ಸರಿ, ಅವಳು ತುಂಬ ಗಾಬರಿಯಿಂದ ನಿನ್ನೆ ನನಗೆ ಫೋನ್ ಮಾಡಿ ಹೇಳ್ಕೊಂಡ್ಳು, ಈ ರೀತಿ ಆಗೋಯ್ತು ಮನೇಲಿ ಅಂತ. ನಾನು ಅಂದೆ, ಏನಿಲ್ಲ, ರಾಯರಿಗೆ ಮನೇಲಿ 2 ತುಪ್ಪದ ದೀಪನ ಹಚ್ಚು ಪ್ರತಿ ಗುರುವಾರ, ಏನಾಗಲ್ಲ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ರಾಯರಿಗೆ ಎಲ್ಲರೂ ಮಕ್ಕಳೇ, ನೀನು ಪೂಜೆ ಮಾಡದೇ ಇದ್ದರೂ ನೀನು ಶ್ರೀರಾಘವೇಂದ್ರಾಯನಮ ಅಂತ ಹೇಳ್ಕೊತೀನಿ ಅಂತೀಯಲ್ಲ ಹೆಜ್ಜೆಜ್ಜೆಗೂ. ಸೊ ಏನೋ ನಿನಗೆ ಈ ಥರ ತೋರಿಸ್ಕೊಟ್ಟಿದ್ದಾರಲ್ವ, ಮನೇಲಿ ರಾಯರಿಗೆ ಆರತಿ ಮಾಡು, ಪೂಜೆ ಮಾಡು, ನಿನ್ನ ಕೈಲಿ ಸಾಧ್ಯ ಆದಷ್ಟು ಅಂತ ಹೇಳಿದೆ. ಅದಕ್ಕೆ ಅವಳು ಹೇಳಿದ್ಲು, ಇಲ್ಲ ರಶ್ಮಿ, ನಾನು ರಾಯರಿಗೆ ಸೇವೆ ಮಾಡಬಾರ್ದು ಅಂತ ಅಲ್ಲ, ನನಗೂ ತುಂಬ ಇಷ್ಟ, ನೀನು ಮಾಡೋದ್ರಲ್ಲಿ 1% ಆದರೂ ಮಾಡಬೇಕು ಮನೇಲಿ ಅಂತ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮ್ ಅನ್ನೋದಿಲ್ಲ ಅಂತ ಹೇಳಿದ್ಲು. ನೀನು ಟೈಮ್ನ ಮಾಡ್ಕೋಬೇಕು, ಹಾಗೆಲ್ಲ ಹೇಳಬಾರ್ದು, ನೋಡು ನಿನ್ಗೆ ಹೆಂಗೆ ಅನಿಸುತ್ತೆ ಆ ರೀತಿ ಮಾಡು ಅಂತ ಹೇಳಿ ನಾನು ಬ್ಯುಸಿ ಇದ್ದೀನಿ ಅಂತ ಸುಮ್ಮನಾದೆ. ಮತ್ತೆ ಈಗ ಸ್ವಲ್ಪ ಹೊತ್ತಿಗೂ ಮುಂಚೆ ಫೋನ್ ಮಾಡಿ ಏನು ಹೇಳಿದ್ಲು ಅಂದರೆ, ನಾನು ಪಿಕ್ ಮಾಡಲಿಲ್ಲ, ಮತ್ತೆ ಮಾಡಿದ್ಲು. ಸರಿ, ಏನೋ ಇರಬೇಕು ಅಂತ ಕೇಳಿದೆ. ಈ ರೀತಿ ರಶ್ಮಿ, ಪೂಜೆಗೆ ಅಂತ ಎಲ್ಲಾನು ತೊಗೊಂಡು ಬಂದೆ, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ, ಫ್ರೀ ಮಾಡಿಕೊಂಡು ಸಂಜೆ ಮಾಡೋಣ ಅಂತ. ನಾನು ಪೀರಿಯಡ್ಸ್ ಆಗೋಗ್ಬಿಟ್ಟೆ ಅಂತ ಹೇಳಿದ್ಲು. ಅದಕ್ಕೆ ಹೇಳಿದೆ, ಬೇಜಾರು ಮಾಡ್ಕೋಬೇಡ, ಏನೂ ಆಗಲ್ಲ, ನಿಮ್ಮ ಹಸ್ಬೆಂಡ್ ಕೈಲೇ ಮನೇಲಿ ರಾಯರಿಗೆ ಇವತ್ತು ಏನೇ ಆಗಲಿ, ಎಷ್ಟೇ ನಿನಗೆ ಅಡ್ಡಿ ಆತಂಕಗಳು ಬರಲಿ, ತುಪ್ಪದಿಂದ ದೀಪನ ಹಚ್ಚು, ನೀನೇನು ಹೂವು ಹಣ್ಣು ತಂದಿದೆಯಾ ಅದನ್ನು ನಿಮ್ಮ ಮನೆಯವ್ರಿಗೆ ಹೇಳು, ಪೂಜೆ ಮಾಡೋದಕ್ಕೆ ಮಾಡೇ ಮಾಡ್ತಾರೆ, ಮಾಡೋ ಅಂಥ ಮನಸ್ಸನ್ನ ರಾಯರು ಕೂಡ ಕೊಡ್ತಾರೆ ಅಂತ ಹೇಳಿ ಸಮಾಧಾನನ ಮಾಡಿದೆ. ಖುಷಿ ಏನಂದರೆ, ನಾನು ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲೆ ನನ್ನ ದೊಡ್ಡಕ್ಕನಿಗೂ ಕೂಡ ಹೇಳಿದೆ, ಅವರು ಕೂಡ ಮನೇಲಿ ಪೂಜೆ ಮಾಡ್ತಿದ್ದಾರೆ. ಇನ್ನು ನನಗಿಬ್ಬರು ತಂಗಿರು, ಅದರಲ್ಲಿ ಒಬ್ಳು ತಂಗಿ ಕಷ್ಟದಲ್ಲಿದ್ದಾಗ ಹೋಗಿ ರಾಯರ ನಾಮಲೇಖನ ಪುಸ್ತಕ ಕೊಟ್ಟು ರಾಯರನ್ನ ಪೂಜಿಸು, ಒಳ್ಳೇದಾಗುತ್ತೆ ಅಂತ ಹೇಳಿ ಬಂದೆ. ಅವಳು ಕೂಡ ಪ್ರತಿ ಗುರುವಾರ ಪೂಜಿಸ್ತಾನೆ ಬರ್ತಿದ್ದಾಳೆ. ಅವ್ರ ಮನೆಯವರು ಸಿಕ್ಕಿದಾಗ ಹೇಳ್ತಿದ್ರು, ಅಕ್ಕ ನೀವೇನೋ ಪೂಜೆ ಹೇಳ್ಕೊಟ್ಬಿಟ್ಟಿದ್ದೀರಾ, ಗುರುವಾರ ಬಂತು ಅಂದರೆ ಸಾಕು ಬುಕ್ ಇಟ್ಕೊಂಡು ಬರಿತಾ ಕೂತ್ಕೋತಾಳೆ ಅಂತ ಹೇಳ್ತಿದ್ರು. ಕೆಲವ್ರಿಗೆ ರಾಯರ ಅನುಭವ ಗೊತ್ತಿರಲ್ಲ, ಹಾಗೆ ಹೇಳ್ತಾರೆ, ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ಇವತ್ತು ನನ್ನ ತಂಗಿ ಕೂಡ ರಾಯರನ್ನ ಮನೇಲಿ ಪೂಜಿಸೋದಕ್ಕೆ ಶುರು ಮಾಡ್ತಿದ್ದಾಳೆ. ತುಂಬ ಸಂತೋಷ ಆಗುತ್ತೆ. ನಾವು ಯಾರಿಗೆ ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಕಷ್ಟ ಅಂತ ಅಂದಾಗ ನಾನು ಸಾಮಾನ್ಯವಾಗಿ ಎಲ್ರಿಗೂ ಹೇಳೋದು, ರಾಯರಿದ್ದಾರೆ, ರಾಯರಿಗೆ 2 ತುಪ್ಪದ ದೀಪನ ಹಚ್ಚಿ. ತುಪ್ಪ ಅನ್ನೋದು ಏನು ಕಾಸ್ಟ್ಲಿ ಅಲ್ಲ, ಇವಾಗೇನು 10 ರೂಪಾಯಿನ ಪ್ಯಾಕೆಟ್ ಕೂಡ ಬರುತ್ತೆ. ಅಕಸ್ಮಾತ್ ಕಾಸ್ಟ್ಲಿ ಆದರೂ ನಾವು ಮಾಡೋದು ದೇವ್ರಿಗಲ್ವಾ. ನಾವು 1% ದೇವ್ರಿಗೆ ಏನಾದರೂ ಮಾಡಿದ್ರೆ ದೇವರು 10% ವಾಪಸ್ ಯಾವುದಾದ್ರೂ ಒಂದು ರೂಪದಲ್ಲಿ ಕೊಡ್ತಾನೆ. ಇವತ್ತು ಬೆಳಗ್ಗೆಯಿಂದ ನನಗೆ ಆದ ಅನುಭವಗಳನ್ನೆಲ್ಲವನ್ನು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಪ್ರತಿಯೊಬ್ಬರಿಗೂ ರಾಯರು ಅನುಗ್ರಹಿಸ್ತಾರೆ. ತಾಳ್ಮೆ ಇರಬೇಕು, ಮತ್ತು ಮನಸ್ಸು ಶುದ್ಧವಾಗಿ ಅವ್ರ ಮುಂದೆ ನಾವು ಮಕ್ಕಳ ಥರ ಕೂರಬೇಕು. ನನಗೆ ಬೇರೆ ದಾರಿನೇ ಗೊತ್ತಿಲ್ಲ, ನಿನ್ನನ್ನು ಬಿಟ್ಟು ನೀನೇ ನನಗೆ ಸಹಾಯ ಮಾಡಬೇಕು ಅಂತ. ಯಾರು ಈ ರೀತಿ ರಾಯರ ಮುಂದೆ ಕೈ ಮುಗಿದು ಕೂರ್ತಾರೋ ಅಂಥವ್ರನ್ನ ರಾಯರು ಯಾವತ್ತೂ ಕೂಡ ಬರಿಗೈಯಲ್ಲಿ ಕಳಿಸಲ್ಲ. ನಾವು ಇಂಥ ಕಷ್ಟ ಇದೆ ಅಂತ ಹೇಳಿ ರಾಯರ ಬಳಿ ಹೋದಾಗ ಅವರು ನಮ್ಮೆಲ್ಲ ಕಷ್ಟಗಳನ್ನು ಕಳೆದು ನಾವು ಕೇಳಿದ್ರೆ 100 ಪಟ್ಟು ಕೊಟ್ಟು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹರಿಸ್ತಾರೆ. ಯಾವಾಗಲೂ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಆದಷ್ಟು ಬೇಗ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.